ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥ ಹಾಗೆ ಬೇಕರಿಯಲ್ಲಿ ಸಿಗ್ತಕ್ಕಂಥ ಒಂದು ಹಲ್ವಾನ ಯಾವುದೇ ರೀತಿಯ ಕಲರ್ನ ಅಂದರೆ ಫುಡ್ ಕಲರ್ನ ಬಳಸದೆ ತುಂಬಾ ಸಿಂಪಲ್ಲಾಗಿ ಈ ರೀತಿ ಕಲರ್ ಬರಬೇಕು ಅಂದರೆ ನಾವು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಈ ಒಂದು ಗ್ರೀನ್ ಕಲರಲ್ಲಿರ್ತಕ್ಕಂಥ ಹಲ್ವಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಅಷ್ಟೇ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಏನಾದರೂ ಈ ರೀತಿ ನೀವು ಹಲ್ವಾ ಮಾಡಬೇಕು ಅಂತಂದಾಗ ಫುಡ್ ಕಲರ್ ಇಲ್ಲದೆ ಜಸ್ಟ್ ಒಂದು ಕಟ್ಟಲ್ಲಿ ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪಿತ್ತಂದರೆ ಸಾಕು. ಆ ಒಂದು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಹೆಲ್ದಿಯಾಗಿ ಮನೆಯಲ್ಲೇ ನಾವು ಅಂಗಡಿಯಲ್ಲಿ ಸಿಗ್ತಕ್ಕಂಥ ತುಂಬಾ ಸರಳವಾದ ವಿಧಾನದಲ್ಲಿ ನಾವು ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಮಾಡಲಿಕ್ಕೆ ಒಂದು 10 ನಿಮಿಷದಲ್ಲಿ ಈ ಒಂದು ಹಲ್ವಾನ ಗ್ರೀನ್ ಕಲರಲ್ಲಿರ್ತಕ್ಕಂಥ ಹಲ್ವಾನ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪಿನಲ್ಲಿ ಒಂದು ಅರ್ಧ ಭಾಗ ಮಾತ್ರ ಬಳಸ್ಕೊಳ್ತಿದ್ದೀನಿ. ಹಾಗಾಗಿ ಒಂದು ಅರ್ಧ ಭಾಗನ ನಾನಿಲ್ಲಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಇವಾಗ ಇದನ್ನು ಕಟ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋದಾಯ್ತಂದರೆ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಬಳಸ್ಕೊಳ್ಳಿ. ಇವಾಗ ಇದನ್ನು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬನ್ನಿ. ಒಂದೇ ಸರಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಈ ರೀತಿ ನೀರು ಹಾಕಿ ರುಬ್ಕೊಂಡು ಇಟ್ಕೊಳ್ಬೇಕು. ಇಲ್ಲಿ ಓನ್ಲಿ ಪಾಲಕ್ ಸೊಪ್ಪು ಹಾಗೆ ನೀರನ್ನ ಮಾತ್ರ ಬಳಸಿರೋದು, ಮತ್ತೇನೂ ಬೇಡ. ಇವಾಗ ನೋಡಿ, ರುಬ್ಕೊಂಡು ಬಂದಾದಮೇಲೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ರುಬ್ಬುವಾಗ ಇಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಬಿದರೆ ಸಣ್ಣ ಆಗೋದಿಲ್ಲ, ಹಾಗೆ ಜಾರಿಂದ ಹೊರಗೆ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಾದಮೇಲೆ 1 ಕಪ್ ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಪಾಲಕ್ ಸೊಪ್ಪು ಆಗಿರೋದ್ರಿಂದ ಇಲ್ಲಿ ಒಂದೇ ಸರಿ ರುಬ್ಕೊಳ್ಳೋದು ಉತ್ತಮ, ಯಾಕಂದರೆ ಮತ್ತೆ ರುಬ್ಬೋ ಅವಶ್ಯಕತೆ ಇರೋದಿಲ್ಲ. ನೀವು ಈ ರುಬ್ಬಿರ್ತಕ್ಕಂಥ ಮಿಶ್ರಣಕ್ಕೆ ನೀರನ್ನ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದನ್ನೆಲ್ಲನೂ ಸೋಸ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ನಾವು ಸೈಡಲ್ಲಿ ಇಟ್ಬಿಡೋಣ. ಇಷ್ಟಾದರೆ ಸಾಕು. ನೀರು ಕರೆಕ್ಟಾಗಿ ನಮಗೆ ಒಂದು ಕಲರ್ ಆಗಿರ್ತಕ್ಕಂಥ ನೀರು ಸಿಕ್ಕಿದೆ. ಇಲ್ಲಿ ಪಾಲಕ್ನ ನಾವು ಬಳಸ್ಕೊಳ್ತಿರೋದು ಮೇಯ್ನಾಗಿ ಕಲರು ಹಾಗೆ ಹೆಲ್ದಿಯಾಗಿರಲಿ. ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಐರನ್ ಕಂಟೆಂಟ್ ಬರುತ್ತೆ. ಹಾಗಾಗಿ ಮಕ್ಕಳೇನಾದರೂ ಪಾಲಕ್ ಸೊಪ್ಪು ತಿಂತಿಲ್ಲ ಅಂತಂದರೆ ಈ ರೀತಿ ಕೂಡ ಟ್ರೈ ಮಾಡ್ಕೊಳ್ಬೋದು. ಇವಾಗ ನೀರಿಗೆ ಅಂದರೆ ಪಾಲಕ್ ನಾವು ತೆಗೆದಿರ್ತಕ್ಕಂಥ ನೀರಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು 3 ಕಪ್ ಆಗುವಷ್ಟು ನಾನು ಅಳತೆ ಮಾಡಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಯಾವ ಪಾತ್ರೆಯಲ್ಲಿ ನೀವು ಹಲ್ವಾ ಮಾಡ್ತೀರಿ ಅದೇ ಪಾತ್ರೆಗೆ 1 ಕಪ್ಪಿಂದ ಅಳತೆ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ರೆಡಿ ಮಾಡ್ಕೊಳ್ಳಿ. ನಾನು 1 ಕಪ್ಪಿಂದ 3 ಕಪ್ ಆಗುವಷ್ಟು ಪಾಲಕ್ ಸೊಪ್ಪಿನ ನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಯಾವುದೇ ಕಲರ್ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ನ್ಯಾಚುರಲ್ ಆಗಿ ನಾವು ಈ ರೀತಿ ಬೇಕು ಅಂದ ಕಲರ್ನ ತಗೊಳ್ಬೋದು. ಇದು ಬೇಡ ಅಂತಂದರೆ ನೀವು ಕ್ಯಾರೆಟ್ ಕೂಡ ಇದೇ ರೀತಿಯಲ್ಲಿ ಕ್ಯಾರೆಟ್ ನೀರು ಕೂಡ ಬಳಸ್ಕೊಂಡು ಒಂದು ಕಲರಲ್ಲಿ ನೀವು ಕೂಡ ಹಲ್ವಾ ಮಾಡ್ಕೊಳ್ಬೋದು. ಇವಾಗ ನೋಡಿ, ಯಾವ ಕಪ್ಪಿಂದ ನಾನು ಈ ಒಂದು ಪಾಲಕ್ ಸೊಪ್ಪಿನ ನೀರನ್ನ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ 1.5 ಕಪ್ಪು ಅಷ್ಟು ಅಥವಾ 1/4 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಳ್ಬೋದು. ಇವಾಗ ನೋಡಿ, ಸಕ್ಕರೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು. ಜಾಸ್ತಿ ಏನು ಕರಗೋ ಅವಶ್ಯಕತೆ ಇಲ್ಲ. ನಾವು ಇದನ್ನು ಬಿಸಿ ಮಾಡಿಕೊಂಡಾಗ ಕರಗುತ್ತೆ. ಇವಾಗ ಯಾವ ಕಪ್ಪನ್ನ ನಾನಿಲ್ಲಿ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಈ ಒಂದು ಪಾಲಕ್ ನೀರಿಗೆ ಸೇರಿಸ್ಕೊಳ್ತಿದ್ದೀನಿ. ಗ್ಯಾಸ್ ಮೇಲೆ ಇಟ್ಕೊಂಡು ಈ ರೀತಿ ಹಾಕ್ಕೊಳ್ಬಾರ್ದು. ಗ್ಯಾಸ್ ಹಚ್ಕೊಂಡು ಏನಾದರೂ ಆನ್ ಮಾಡ್ಕೊಂಡು ನಾವು ಹಾಕೋದಾಯಿತು ಅಂದರೆ ಈ ಒಂದು ಹಲ್ವಾ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಮೊದಲಿಗೆ ಪಾಲಕ್ ನೀರಿಗೆ ನಾವು ಸಕ್ಕರೆ ಕಾರ್ನ್ಫ್ಲವರ್ನ ಸೇರಿಸ್ಕೊಂಡು ಈ ರೀತಿ ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ. ಕಾರ್ನ್ಫ್ಲವರ್ ಹಾಕಾದ್ಮೇಲೆ ಈ ರೀತಿ ಕಲರ್ ಸ್ವಲ್ಪ ಡಿಮ್ ಅನ್ನಿಸ್ಬೋದು ನಿಮಗೆ, ಬಟ್ ಹಿಟ್ಟನ್ನ ಹಾಕಿರೋದ್ರಿಂದ ಈ ರೀತಿ ಆಗಿರುತ್ತೆ. ಯಾವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಬಿಸಿ ಮಾಡ್ಕೊಳ್ತೀವಿ ಆಗ ತಾನೇ ಕಲರ್ ನ್ಯಾಚುರಲ್ ಆಗಿ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ನ ಆನ್ ಮಾಡಿ ಹೈ ಫ್ಲೇಮಲ್ಲಿ ಒಂದು ಮಟ್ಟಿಗೆ ಗಟ್ಟಿಯಾಗೋವರೆಗೂ ತಿರುಗ್ತಾ ಬರಬೇಕು. ನೋಡಿ, ಈ ರೀತಿ ಗ್ಯಾಸ್ನ ಆನ್ ಮಾಡಿಕೊಂಡು ಈ ರೀತಿ ಕಲಕ್ತಾ ಬರಬೇಕು. ಸ್ವಲ್ಪನೂ ಕೈ ಬಿಡ್ದ ಹಾಗೆ ಕಲಗಿಸ್ತಾ ಇರಿ, ಯಾಕಂದರೆ ಕಾರ್ನ್ಫ್ಲವರ್ ಯೂಸ್ ಮಾಡಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮಟ್ಟಿಗೆ ಗಟ್ಟಿ ಆಗ್ತಾ ಬಂದಾಗ ನಾವು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಇವಾಗ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಗಟ್ಟಿ ಆಗ್ತಿದೆ ಅಂದಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬನ್ನಿ. ಕಲರು ನ್ಯಾಚುರಲ್ ಆಗಿ ನಾವು ತೊಗೊಂಡಿರ್ತಕ್ಕಂಥ ಒಂದು ಪಾಲಕ್ ಸೊಪ್ಪಿಂದ ಕಲರು ನ್ಯಾಚುರಲ್ ಆಗಿ ತಾನೇ ಬಿಟ್ಕೊಳ್ತಾ ಬರ್ತಿದೆ. ನೋಡ್ತಿರ್ಬೋದು ನೀವು. ಸ್ವಲ್ಪ ಪಾತ್ರೆನ ದಪ್ಪವಾಗಿರ್ತಕ್ಕಂಥ ಪಾತ್ರೆ ತೊಗೊಳ್ಳಿ. ಇಲ್ಲ ಈ ರೀತಿ ಪಾತ್ರೆ ಇಲ್ಲ ಅಂದರೆ ನಿಮ್ಮ ಕಡೆ ನಾನ್ ಸ್ಟಿಕ್ ಪಾತ್ರೆ ಇತ್ತು ಅಂತಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಇವಾಗ ನೋಡಿ, ಕರೆಕ್ಟಾಗಿ ತಾನೇ ಯಾವ ರೀತಿ ಬರ್ತಿದೆ ಅಂತ.
ಇಲ್ಲಿ ಯಾವುದೇ ರೀತಿಯ ತುಪ್ಪ ಇನ್ನೂ ಬಳಸಿಲ್ಲ ನಾನು. ಕೇವಲ ಒಂದೇ ಒಂದು ಸ್ಪೂನ್ ತುಪ್ಪ ಆದರೆ ಸಾಕು. ಇಲ್ಲ ನಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಅದನ್ನು ಕೂಡ ಹಾಕದೆ ಕೂಡ ನಾವು ಮಾಡ್ಕೊಳ್ಬೋದು. ತುಪ್ಪ ಬೇಕೇ ಅಂತೇನಿಲ್ಲ. ಇವಾಗ ಒಂದು ಮಟ್ಟಕ್ಕೆ ಗಟ್ಟಿಯಾಗಿದೆ ಹಿಟ್ಟು. ಈಗ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಾದ್ಮೇಲೂ ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಕಲಿಸ್ತಾ ಬರಬೇಕು. ಹಾಗೆ ನಾವಿಲ್ಲಿ ಪಾಲಕ್ ಸೊಪ್ಪನ್ನ ಬಳಸಿರೋದ್ರಿಂದ ಪಾಲಕ್ ಸೊಪ್ಪಿನ ಹಸಿ ವಾಸನೆ ಬರುತ್ತೆ ಅನ್ನೋ ಡೌಟ್ ಬೇಡ. ಯಾಕಂದರೆ ನಾವಿಲ್ಲಿ ಬಿಸಿ ಮಾಡುವಾಗ ಪಾಲಕ್ ಸೊಪ್ಪಿನ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಿರುತ್ತೆ. ನಿಮ್ಗೆ ಆ ರೀತಿ ಇಷ್ಟ ಇಲ್ಲ ಈ ರೀತಿ ಅಂತಂದರೆ ಒಂದು ಕುದಿ ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದೇ ಸರಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಆಮೇಲೆ ತದನಂತರ ನೀವು ಗ್ರೈಂಡ್ ಮಾಡಿಕೊಂಡು ನೀರನ್ನ ತಗೊಳ್ಬೋದು. ಆದರೆ ಇಲ್ಲಿ ಈ ರೀತಿ ಬಿಸಿ ಮಾಡೋದ್ರಿಂದ ತುಪ್ಪ ಹಾಕಿ ನಾವು ಫ್ರೈ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಿಬಿಡುತ್ತೆ. ನೋಡಿ ಈ ರೀತಿ ಆಗಬೇಕು. ಒಂದು ಸ್ವಲ್ಪ ಪ್ಲೇಟಿಗೆ ಹಾಕಿದಾಗ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಅಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂದು ತಟ್ಟೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಒಂದು ಅರ್ಧ ಭಾಗಕ್ಕೆ ಮಾತ್ರ ಹಚ್ಕೊಳ್ತಿದ್ದೀನಿ. ನಿಮ್ಮ ಕಡೆ ಕೇಕ್ ಮೋಲ್ಡ್ ಏನಾದರೂ ಇತ್ತು ಅಥವಾ ಬೇರೆ ಬಟ್ಟಲ ರೀತಿ ಒಳಗೆ ನೀವು ಅದಕ್ಕೆ ಹಾಕ್ತೀನಿ ಅಂತಂದರೆ ಅದಕ್ಕೆ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿ ತುಪ್ಪನ ಸ್ಪ್ರೆಡ್ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನಾನು ಮರ್ತೋಗಿದ್ದೆ, ಹಾಗಾಗಿ ಮಧ್ಯದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ ಇದು. ಈಗ ಈ ತಟ್ಟೆಗೆ ನಾವು ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಆ ಒಂದು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ತೀರ ಗಟ್ಟಿ ಆಯಿತು ಅಂತಂದರೆ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಇವಾಗ ನೋಡಿ ಮಾಡಿರ್ತಕ್ಕಂಥ ಎಲ್ಲ ಹಲ್ವಾನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಪ್ಪ ಹಚ್ಚಿರ್ತಕ್ಕಂಥ ಒಂದು ತಟ್ಟೆಗೆ ಈ ರೀತಿ ಸರ್ವ್ ಮಾಡ್ಕೊಂಡ್ಮೇಲೆ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಮೇಲ್ಗಡೆ ಸ್ಪ್ರೆಡ್ ಆಗ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ಒಂದೇ ಒಂದು ಹನಿ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಕೇಕ್ ಮೋಲ್ಡು ಅಥವಾ ಬಟ್ಲ ಇತ್ತು ಅಂತಂದರೆ, ಅಂದರೆ ನಿಮ್ಮ ಕಡೆ ಒಂದು ಯಾವುದಾದ್ರೂ ಬಟ್ಲು ಇತ್ತು ಅಂತಂದರೆ ಅದಕ್ಕೆ ಕೂಡ ಹಾಕಿ ನಾವು ಹಲ್ವಾ ಮಾಡ್ಕೊಳ್ಬೋದು. ನಾನಿಲ್ಲಿ ತಟ್ಟೆಗೆ ಇರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಿದ್ದೀನಿ. ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಿಳುವಾಗಿ ಬೇಕು ಅಂತಂದರೆ ಹೋಲ್ ಪ್ಲೇಟ್ ತುಂಬಾ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಅಳತೆಯಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಅರ್ಧ ಭಾಗಕ್ಕೆ ಮಾತ್ರ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ನೀವು ಹಿಟ್ಟನ್ನು ಅಂದರೆ ನಾವು ಗ್ಯಾಸ್ ಮೇಲೆ ಇಟ್ಟಾಗ ಕಲಿಸುವಾಗಲೇ ಕೂಡ ಡ್ರೈ ಫ್ರೂಟ್ಸ್ನ ಬೇಕಂದಂಥ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಇಲಾಚಿ ಪೌಡರ್ ಬೇಕು ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಮೇಲ್ಗಡೆ ಇರಲಿ ಅನ್ನೋದಕ್ಕೋಸ್ಕರ ಸಣ್ಣದಾಗಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ರೆಡಿ ಮಾಡುವಾಗೂ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ತುಂಬಾ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಮೇಲ್ಗಡೆ ಹಾಕಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಾಡಾದಮೇಲೆ ಇದನ್ನು ನಾವು ಅರ್ಧ ಗಂಟೆ ಆದರೂ ಬಿಟ್ಕೊಳ್ಬೇಕು. ಹಾಗಾಗಿ ಈ ರೀತಿ ಸ್ಪ್ರೆಡ್ ಮಾಡಾದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ಬಿಟ್ಕೊಳ್ಳಿ. ನೋಡಿ ಎಷ್ಟು ಕರೆಕ್ಟಾಗಿ ಎಣ್ಣೆ ಬಿಟ್ಕೊಳ್ಬೇಕು. ನಾವು ಪಾತ್ರೆಯಲ್ಲಿ ಇದನ್ನು ಕಲಿಸುವಾಗ ಹಾಕಿರ್ತಕ್ಕಂಥ ಒಂದು ತುಪ್ಪ ತನ್ನಿಂದ ತಾನೇ ಬಿಟ್ಕೊಳ್ಬೇಕು ಅಲ್ಲಿವರೆಗೂ. ಅಥವಾ ತುಪ್ಪ ಯೂಸೇ ಮಾಡಿಲ್ಲ ಅಂತಂದ್ರೆ ಪರವಾಗಿಲ್ಲ, ಒಂದು ಶೈನಿಂಗ್ ಬರುತ್ತೆ, ಅಲ್ಲಿವರೆಗೂ ಬಿಟ್ಕೊಳ್ಬೇಕು. ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿತ್ತು, ಯಾವ ರೀತಿ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಈಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಒಂದು ನೈಫಿಂದ ಕರೆಕ್ಟಾಗಿ ಕಟ್ ಆಗುತ್ತೆ. ಎಲ್ಲಿ ಕೂಡ ಒಂದು ಸ್ವಲ್ಪನೂ ಸ್ಪ್ರೆಡ್ ಆಗೋದಿಲ್ಲ. ಯಾಕಂದರೆ ಹಲ್ವಕ್ಕೆ ನಾವು ಇಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡಿರೋದ್ರಿಂದ ಕರೆಕ್ಟಾಗಿ ಕಟ್ಟಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡದೇ ಇರೋದೇ ಒಂದು ದೊಡ್ಡ ಹೈಲೈಟು. ಹಾಗೆ ಪಾಲಕ್ ಸೊಪ್ಪಿಂದ ಮಾಡ್ತಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳೇನಾದರೂ ಪಾಲಕ್ ಸೊಪ್ಪು ತಿಂತಿಲ್ಲ ಅಂತಂದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಗೋಧಿ ಹಿಟ್ಟಿನ ಹಲ್ವಾ ಇರ್ಬೋದು ಅಥವಾ ನಾರ್ಮಲ್ಲಾಗಿ ಆರೆಂಜ್ ಕಲರ್ ಹಲ್ವಾ ಇರ್ಬೋದು, ಹಲವಾರು ರೀತಿಯ ಹಲ್ವಾ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಕಟಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಆಗಿರುತ್ತೆ. ಕಟ್ ಮಾಡುವಾಗ ಕೂಡ ಒಂದು ಸ್ವಲ್ಪನೂ ಆಚೆ ಈಚೆ ಅನಿಸೋದಿಲ್ಲ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಳಗಡೆಯಿಂದ ಕೂಡ ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಪಾಲಕ್ ಸೊಪ್ಪಿನ ಹೆಲ್ದಿಯಾಗಿರ್ತಕ್ಕಂಥ ಹಲ್ವಾ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.